ಇವತ್ತಿನ ದಿನ ಡೆಕ್ಕನ್ ಹೆರಾಲ್ಡಲ್ಲಿ ಇದು ಕಾಂಗ್ರೆಸ್ ಗೌರ್ಮೆಂಟಿದು ಅಡ್ವರ್ಟೈಸ್ಮೆಂಟ್ ಪೇಪರು. ಅವ್ರ ಪ್ರಕಾರ ಮೋದಿ ಗೌರ್ಮೆಂಟಲ್ಲಿ ಪೆಟ್ರೋಲ್ 100 ರೂಪೀಸ್ ಆಗಿದೆ, ಆಮೇಲೆ ಡೀಸೆಲ್ 85 ರೂಪೀಸ್ ಆಗಿದೆ, ಗ್ಯಾಸು 1100 ಆಗಿದೆ, ಆಮೇಲೆ ಕುಕ್ಕಿಂಗ್ ಆಯಿಲ್ 180 ಆಗಿದೆ, ತೂರ್ ದಾಲ್ 200 ಆಗಿದೆ. ಅಂದರೆ ಮೋದಿ ಗೌರ್ಮೆಂಟಲ್ಲಿ ಇದಿಷ್ಟು ರೇಟ್ ಆಗಿದೆ. ಸರಿ, ರೇಟ್ ಆಗಲಿ, ನೀವು ಎಲೆಕ್ಷನಲ್ಲಿ ಗೆದ್ದು ಬಂದರೆ ನೀವು ಇದನ್ನು ಏನು ರೇಟಿಗೆ ಕೊಡ್ತೀರಿ ಅಂತ ಇದ್ರ ಪಕ್ಕಕ್ಕೆ ಹಾಕಬೇಕಿತ್ತು. ಡೆಕ್ಕನ್ ಹೆರಾಲ್ಡ್ ಪೇಪರ್ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಗೌರ್ಮೆಂಟು, ಇವಾಗ ಇದು 100 ರೂಪೀಸ್ ಲೀಟ್ರ್ ಇದೆಯಲ್ಲ, ನೀವೆಷ್ಟು ಕೊಡ್ತೀರಿ? ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್, ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನಿಮ್ಮ ಟ್ಯಾಕ್ಸ್ ಬಿಟ್ಟು ಕೊಡ್ತೀರಾ, ನೀವು 70 ರೂಪೀಸಿಗೆ ಕೊಡ್ತೀರಾ ಇದನ್ನು? ಏನೋ ಒಂದು, ಇವಾಗ 85 ರೂಪೀಸ್ ಲೀಟ್ರು ಡೀಸೆಲ್ ಅಂತ ಹೇಳ್ತಿದ್ದೀರಾ. ನೀವು ಗೆದ್ದು ಬಂದರೆ ನೀವೆಷ್ಟು ಕೊಡ್ತೀರಿ ಅದನ್ನು ಹೇಳೋ ಧೈರ್ಯ ಇಟ್ಕೋಬೇಕಲ್ಲ ನೀವು. ಬರೀ ಮೋದಿ ಗೌರ್ಮೆಂಟಲ್ಲಿ ಇಷ್ಟಾಗಿದೆ ಅಷ್ಟಾಗಿದೆ ಅಂತ ಹೇಳೋದಲ್ಲ. ಯಾವುದೇ ಆಗಲಿ 5 ಇಯರ್ಸ್ಗಳ ಹಿಂದ್ಗಡೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಏನಿತ್ತು, ಏನಿದೆ ಅಂದರೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಹೈಕ್ ಆಗಬೇಕು. ಅಂದರೆ ಇವೆಲ್ಲ ರೇಟ್ಗಳು ಹೈಕ್ ಆಗಬಾರ್ದು. ನಿಮ್ಮ ಸ್ಯಾಲ್ರಿ 5 ಇಯರ್ಸ್ ಹಿಂದ್ಗಡೆ ಏನಿತ್ತು ಇವತ್ತೇನಿದೆ ಅಂದರೆ ಸ್ಯಾಲ್ರಿ ಹೈಕ್ ಆಗಬೇಕು, ರೇಟ್ ಜಾಸ್ತಿ ಆಗಬಾರ್ದು ಅಂತೆಲ್ಲ ಹೇಳ್ತಿರೋದು. ಮೋದಿ ಗೌರ್ಮೆಂಟಲ್ಲಿ ಏನಾದರೂ ಇರಲಿ, ನೀವೇನು ರೇಟಿಗೆ ಕೊಡ್ತೀರಿ? 100 ರೂಪೀಸ್ ಪೆಟ್ರೋಲ್ ಇದೆ, ನೀವು ಹೇಳ್ರಿ ಎದೆ ತಟ್ಕೊಂಡು ಇವತ್ತು 100 ಇದೆ, ಗ್ಯಾರಂಟಿ ಕೊಟ್ರಲ್ಲ 5 ಗ್ಯಾರಂಟಿ. ಅದೇ ಥರ ಇವತ್ತು ನಿಮ್ದು 100 ರೂಪೀಸ್ ಇದೆ ಪೆಟ್ರೋಲು, ನಾನು 50 ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ರಿ. ಅಡ್ವರ್ಟೈಸ್ಮೆಂಟ್ ಹಾಕಿಬಿಟ್ರಿ ದೊಡ್ಡದಾಗಿ, ಇಷ್ಟು ದೊಡ್ಡದು ಅಡ್ವರ್ಟೈಸ್ಮೆಂಟು, ಮೋದಿ ಸರ್ಕಾರ ಬೇಡ ಅಂಥೇಳಿ. ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಇವತ್ತು ಬಂದಿರೋದು ಇದು. ತೂರ್ ದಾಲ್ 200 kgs ಅಂತೆ. 200 kgs ಅಂದರೆ ಏನದು? ಮೋದಿ ಏನಾದರೂ 10 ರೂಪಾಯಿಗೆ 20 ರೂಪಾಯಿಗೆ ಇವರು ರೈತರ ಹತ್ರ ಕೊಂಡ್ಕೊಂಡು 180 ರೂಪೀಸ್ ಅವ್ನು ಲಾಭ ತೊಗೊಂಡು ನಿನಗೇನಾದರೂ 200 ಕೊಡ್ತಾ ಇದ್ದಾರಾ? ಇದು 200 ಇದ್ರೆ ಲಾಭ ರೈತರಿಗೆ ಹೋಗುತ್ತೋ ಇನ್ನೊಬ್ರು ಯಾರಿಗೋ ಒಬ್ರಿಗೆ ಲಾಭ ಹೋಗ್ತಾ ಇದೆ ಅಲ್ಲ? ತೂರ್ ದಾಲ್ ಇವಾಗ ಸರಿ ಬಿಡ್ರಿ, ಈಗ ತೂರ್ ದಾಲ್ 200 ಅಂತ ಮೋದಿ ಸರ್ಕಾರದಲ್ಲಿದೆಯಲ್ಲ, ನಿಮ್ಮ ಗೌರ್ಮೆಂಟ್ ಬಂದರೆ ನೀವೆಷ್ಟು ಕೊಡ್ತೀರಾ ಅದನ್ನು ಹಾಕಬೇಕಲ್ಲ. ಬರೀ ಇದು ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಇದು ಹಾಕಿ ಕಳಿಸ್ಬಿಟ್ಟಿದ್ದೀರಾ ಅಡ್ವರ್ಟೈಸ್ಮೆಂಟು. ಬುದ್ಧಿ ಇಲ್ದವರು, ತಲೆ ಇಲ್ದವರು, ಅಯ್ಯೋ ಮೋದಿ ಗೌರ್ಮೆಂಟಲ್ಲಿ ಇದು 1100 ರೂಪೀಸ್ ಗ್ಯಾಸ್ ಹಾಕಿದ್ದೀರಾ. ಎಷ್ಟೊಂದು ಜನಕ್ಕೆ ಸಬ್ಸಿಡಿನಲ್ಲಿ ಗ್ಯಾಸ್ ಕೊಟ್ಟಿದ್ದಾರೆ, ಫ್ರೀ ಗ್ಯಾಸ್ ಕೊಟ್ಟಿದ್ದಾರೆ, ಸಬ್ಸಿಡಿನಲ್ಲಿ ಗ್ಯಾಸ್ ಸಿಗ್ತಾ ಇದೆ, ಅದನ್ನೇನು ಹೇಳಲ್ವಾ? ಹೋಗ್ಲಿ, ಇದು 1100 ಅಂದ್ಕೊಳ್ರಿ, ನೀವೆಷ್ಟು ಕೊಡ್ತೀರಿ ಅನ್ನೋದು ಹಾಕಬೇಕಲ್ಲ ಪಕ್ಕಕ್ಕೆ. ಮತ ಹಾಕೋಕ್ಕಿಂತ ಒಂದು ಸಲ ಮುಂಚೆ ಯೋಚನೆ ಮಾಡಿ ಯಾವ ಗೌರ್ಮೆಂಟು ಏನು ಅಂತ ಹೇಳಿಬಿಟ್ಟು.